ನೋಡಿ, ಕೆಲವರಿಗೆ ಎಷ್ಟೊಂದು ಅತಿ ಆಸೆ ಅಂತಂದರೆ ಇದ್ರೂ ಕೂಡ ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನುವಂಥ ಆಸೆ. ಈ ಹೆಣ್ಣು, ಹೊನ್ನು, ಮಣ್ಣು ಈ ಮೂರರ ಮೇಲೆ ಆಸೆ, ಅತಿ ಆಸೆ, ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಆಸೆ ಪಟ್ಟವರು ಇತಿಹಾಸದಲ್ಲಿ ಉದ್ಧಾರ ಆಗಿರುವಂಥ ಯಾವುದೇ ವಿಚಾರಗಳಿಲ್ಲ, ಯಾವುದೇ ಉದಾಹರಣೆಗಳಿಲ್ಲ. ಅಂಥದ್ದೇ ಒಂದು ಘಟನೆ ಈಗ ನಡೆದಿರೋದು. ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ತಾರೆ. ಆದರೆ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳುವಂಥ ಈ ಕುಟುಂಬಕ್ಕೆ ಭೂಮಿ ಮೇಲೆ ಇಂಥ ಅತಿ ಆಸೆ ಯಾಕೆ, ದುರಾಸೆ ಯಾಕೆ? ಹೇಳ್ಕೊಳ್ಳೋದಕ್ಕೆ ಮಾತ್ರ ಹಾಗಾದ್ರೆ ಮಣ್ಣಿನ ಮಕ್ಕಳ ಇದ್ರೂ ಕೂಡ ಮತ್ತೂ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನುವಂಥ ಆಸೆ. ಮಾಜಿ ಪ್ರಧಾನಿ ಪುತ್ರ, ಮಾಜಿ ಸಿಎಂ ಆಗಿದ್ದಂಥವ್ರೆ ಹೀಗೆ ಮಾಡಿದ್ರೆ ಹೇಗೆ ಹೇಳಿ? ಕಾನೂನನ್ನ ರೂಪಿಸೋರು ಇವರು, ಕಾನೂನನ್ನ ಉಲ್ಲಂಘಿಸಿದ್ದು ಎಷ್ಟು ಸರಿ? ರಾಜ್ಯದ ಇತಿಹಾಸದಲ್ಲೇ ಮೊದಲು ಮಾಜಿ ಸಿಎಂ ಭೂ ಒತ್ತುವರಿ ತೆರವು. ಕೇಂದ್ರ ಸಚಿವ ಕುಮಾರಸ್ವಾಮಿ ಒತ್ತುವರಿ ಮಾಡಿದಂತಹ ಭೂಮಿ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಆರಂಭ ಆಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕಂದಾಯ ಇಲಾಖೆ ಶಾಕ್ ಕೊಟ್ಟಿದೆ. ಇವರು ಮಾಜಿ ಸಿಎಂ ಆಗಿದ್ದಂಥವ್ರು, ಉನ್ನತ ಸ್ಥಾನದಲ್ಲಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದಂಥವ್ರು. ಇವರೇ ಈ ರೀತಿಯಾಗಿ ಮಾಡಿದ್ರೆ, ಇವರೇ ಇಷ್ಟೊಂದು ದುರಾಸೆ ಪಟ್ರೆ ಹೇಗೆ? ಹೈಕೋರ್ಟ್ ಆದೇಶ ಕೊಟ್ಟಿದೆ. ಹೈಕೋರ್ಟ್ ಆದೇಶದಂತೆ ಎಚ್ ಡಿ ಕುಮಾರಸ್ವಾಮಿ ಭೂ ಒತ್ತುವರಿ ತೆರವು ಕಾರ್ಯ ಆರಂಭ ಆಗಿದೆ. ಈಗ ಬಿಡದಿಯ ಕೇತಗಾನಹಳ್ಳಿ ಅಲ್ಲಿರುವಂತಹ HDK ತೋಟ, ಆ ತೋಟದಲ್ಲಿ JCBಗಳು ತಮ್ಮ ಗರ್ಜನೆಯನ್ನ ಶುರು ಮಾಡಿದೆ. ಕೇತಗಾನಹಳ್ಳಿಯ ತೋಟಕ್ಕೆ ಈಗ ರಾಮನಗರ DC ಮತ್ತು SP ಕೂಡ ಬಂದಿದ್ದಾರೆ. DC ಯಶವಂತ್, SP ರಾಮಚಂದ್ರಯ್ಯ, AC ಬಿನೋಯ್ ನೇತೃತ್ವದ ತಂಡ ಈಗ ಆಗಮಿಸಿದೆ. ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, DC ಯಶವಂತ್, SP ರಾಮಚಂದ್ರಯ್ಯ, AC ಬಿನೋಯ್ ಇವರೆಲ್ಲರೂ ಕೂಡ ಆಗಮಿಸಿರೋದು. ಯಾವುದೇ ರೀತಿಯ ತೊಡಕುಗಳು ಆಗಬಾರದು, ಯಾಕಂದ್ರೆ ಅಂತ ಚಾನ್ಸಸ್ ಬಹಳ ಇದೆ. ಹೈಕೋರ್ಟ್ ಆದೇಶ ಇದೆ. ಹೈಕೋರ್ಟ್ ಆದೇಶದಂತೆ ಈ ಕಾರ್ಯ ನಡೀತಾ ಇರೋದು. ಭೂ ಒತ್ತುವರಿ ತೆರವು ಕಾರ್ಯ ಅದನ್ನ ಮಾಡೋದಕ್ಕೆ ಅಂತ ಈಗ ಆಗಮಿಸಿದ್ದಾರೆ. JCBಗಳು ಬೆಳಗ್ಗೆನೆ ಬಂದು ನಿಂತಿತ್ತು, ಕಲ್ಲು ಕಂಬಗಳು ಬೆಳಗ್ಗೆನೆ ಬಂದು ನಿಂತಿತ್ತು. ಈಗ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. HDK ತೋಟದ ಮನೆಯ ಸುತ್ತಲಿನ ಜಾಗ ಇದೆಯಲ್ಲ, ಅದು ತೆರವು ಮಾಡುವಂತಹ ಕಾರ್ಯ ಈಗ ಆರಂಭ ಆಗುತ್ತೆ. ಸುಮಾರು 14 ಎಕರೆ ಅಂತ ಹೇಳಿದ್ರು, ಆದ್ರೆ 14ಕ್ಕಿಂತಲೂ ಹೆಚ್ಚಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. 2 JCBಗಳನ್ನ ಬಳಸಿ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅಂತಂದ್ರೆ, ಮೊದಲು ಈಗಾಗಲೇ ಸರ್ವೆ ಕಾರ್ಯ 1 ತಿಂಗಳ ಹಿಂದೆನೆ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮಾರ್ಕ್ ಮಾಡಿದ್ದಾರೆ ಒಂದಷ್ಟು. ಅದೆಲ್ಲವೂ ಸರ್ಕಾರದ ಭೂಮಿ, ಸರ್ಕಾರಕ್ಕೆ ಸೇರಬೇಕಾಗಿರೋದು. ಆದ್ರೆ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಬಹಳ ಸುಂದರವಾಗಿರುವಂತಹ ವಿಜುವಲ್ಸ್. ಸುತ್ತ ಮರ ಗಿಡ ಎಲ್ಲ ಇರುವಂತ ಆ ಜಾಗ ಇದೆಯಲ್ಲ, ಅಲ್ಲಿ ಒಂದಷ್ಟು ಸರ್ವೆ ನಂಬರ್ಗಳು, 10ಕ್ಕಿಂತನೂ ಹೆಚ್ಚು ಸರ್ವೆ ನಂಬರ್ಗಳನ್ನ ಇವರು ಒತ್ತುವರಿ ಮಾಡ್ಕೊಂಡಿರೋದು. ಅದನ್ನ ಈಗ ತೆರವು ಮಾಡುವಂತಹ ಕಾರ್ಯ ಆರಂಭ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಒಂದು ಕಡೆ DC ಆಗಮಿಸಿದ್ದಾರೆ, SP ರಾಮಚಂದ್ರಯ್ಯ ಇದ್ದಾರೆ, ಅದರ ಜೊತೆಯಲ್ಲಿ AC ಬಿನೋಯ್ ಕೂಡ ಇದ್ದಾರೆ. ರಾಮನಗರ DC SP ಇವರ ನೇತೃತ್ವದಲ್ಲಿ ಈಗ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗತ್ತೆ. ಮೊದಲು ಮಾರ್ಕ್ ಮಾಡ್ಕೊಳ್ತಾರೆ, ಆ ನಂತರದಲ್ಲಿ ಕಲ್ಲು ಕಂಬಗಳನ್ನ ಹಾಕಲಾಗತ್ತೆ. ಅಷ್ಟೂ ಜಾಗ, ಆ ಸುತ್ತಲಿನ ತೋಟದ ಜಾಗ ಏನಿದೆ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರೋದು ಒತ್ತುವರಿ ಮಾಡ್ಕೊಂಡಿರುವಂತ ಜಾಗ. ಬಹಳ ಸುಂದರವಾದಂತ ಜಾಗ. ಸುತ್ತಲೂ ತೋಟ, ತೆಂಗಿನ ಮರ, ಗಿಡ ಇದೆಲ್ಲ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮೇಕೆ ಶೆಡ್, ಬ್ಲೂ ಕಲರ್ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ನೀಲಿ ಬಣ್ಣದ ಆ ಶೆಡ್ಗಳು, ಮೇಕೆ ಶೆಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಮೇಕೆ ಸಾಕಣೆ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲಿ. ಅದರ ಸುತ್ತ ಇರುವಂತಹ ಜಾಗ, ಅಲ್ಲಿ ಸರ್ವೆ ನಂಬರ್ಗಳಿದೆ. ಒಂದಷ್ಟು ಸರ್ವೆ ನಂಬರ್ಗಳು ಸರ್ಕಾರಕ್ಕೆ ಸೇರಿರೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒತ್ತುವರಿ ತೆರವು ಮಾಡೋದಕ್ಕೆ ಈಗ ಕಾರ್ಯ ಆರಂಭ ಆಗತ್ತೆ. ಗೌಡ್ರ ಕುಟುಂಬ ಭೂ ಒತ್ತುವರಿ ಮಾಡಿದ್ದು ಇದೇ ಮೊದಲನೆಯದೇನಲ್ಲ, ಇದೇ ಫಸ್ಟ್ ಏನಲ್ಲ, ಅವ್ರಿಗೆ ಹೊಸದೇನಲ್ಲ. ಹಾಸನದ ಹೊಳೆನರಸೀಪುರದಲ್ಲೂ ಕೂಡ ಕೆರೆಗುಳುಂ ಸ್ವಾಹ ಕೂಡ ನಡೆದಿತ್ತು, ಹಿಂದೆ ಕೂಡ ನಡೆದಿತ್ತು. ಗೊತ್ತಿರಬಹುದು, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಬಹಳ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಭೂ ಒತ್ತುವರಿ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಪವರ್ ಟಿವಿ. ಕೆರೆ ಜಮೀನು ಒತ್ತುವರಿ ಮಾಡಿ ಅದನ್ನ ದೇವೇಗೌಡರ ಪತ್ನಿ ಚೆನ್ನಮ್ಮನ ಹೆಸರಿನಲ್ಲಿ ಮಾಡಿದ್ರು.
ಪವರ್ ಟಿವಿ ದಾಖಲೆ ಸಹಿತ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿತ್ತು. ಅದನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಇದೇನು ಹೊಸದೇನಲ್ಲ, ಈ ಒತ್ತುವರಿ ಇವ್ರಿಗೆ ಹೊಸದೇನಲ್ಲ. ಆದರೆ ಮಾಜಿ ಸಿಎಂ ಆಗಿದ್ದಂಥವ್ರು ಅವರು ಈ ರೀತಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದನ್ನು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೇ ಹೀಗೆ ಮಾಡಿಕೊಂಡ್ರೆ, ಅವರಿಗೆ ಇಷ್ಟೊಂದು ಜಾಗದ ಮೇಲೆ ವ್ಯಾಮೋಹಗಳಿದ್ರೆ ಸಾಮಾನ್ಯ ಪ್ರಜೆಗಳ ಕಥೆ ಏನು ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಜನರು ಮಾಡ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀವಿ, ಅಧಿಕಾರಿಗಳು ಬರ್ತಾ ಇರುವಂತಹ ದೃಶ್ಯ, ಬಿಗಿ ಪೊಲೀಸ್ ಬಂದೋಬಸ್ತ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕುಮಾರಸ್ವಾಮಿ ಅವರ ಒಂದಷ್ಟು ಫಾಲೋವರ್ಸ್ ಬಂದು ಅಲ್ಲಿ ಪ್ರೊಟೆಸ್ಟ್ನ ಮಾಡೋದಾಗಿರ್ಬೋದು, ಒತ್ತುವರಿ ಮಾಡಬಾರ್ದು ಅನ್ನೋದಕ್ಕೆ ಪ್ರತಿರೋಧವನ್ನು ಒಡ್ಡೋದಾಗಿರ್ಬೋದು, ಇಂಥದ್ದೆಲ್ಲ ನಡೆಯುವಂಥ ಸಾಧ್ಯತೆಗಳು ಬಹಳ ಇದೆ. ಕೋರ್ಟಿಂದ ಆರ್ಡರ್ ಇದ್ರೂ ಕೂಡ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಬಂದು ಈಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಕರ್ನಾಟಕದ ಸಿಎಂ ಆಗಿ ರಾಜ್ಯವನ್ನ ಆಳಿದಂತವರು ಅವರೇ ಹೀಗೆ ಮಾಡಿದ್ರೆ ಹೇಗೆ? ಕಳ್ಳ ಕದೀಮರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತವರು, ಅವರಿಗೆ ಉದಾಹರಣೆಯಾಗಿರ್ಬೇಕಾದಂತವರು ಅವರೇ ಭೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಉಳಿದಂತವ್ರಿಗೆ ಯಾವ ಲೆಸನ್ ಅಥವಾ ಯಾವ ಪಾಠವನ್ನು ಕಲಿಸೋದಕ್ಕೆ ಹೋಗ್ತಾರೆ? ಮಾನ್ಯ ಕುಮಾರಸ್ವಾಮಿ ಅವರೇ, ಇದೆಲ್ಲದಕ್ಕೂ ಕೂಡ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ? ಕುಮಾರಣ್ಣನವರೇ, ನೀವು ಇದಕ್ಕೆ ಉತ್ತರವನ್ನ ಕೊಡಬೇಕು. ಇದು ನಾವು ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಇಡೀ ರಾಜ್ಯ ಕೇಳ್ತಾ ಇರುವಂತಹ ಪ್ರಶ್ನೆ. ಇನ್ನು ಡಿಸಿ ಕೂಡ ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಸಿ ಯಶವಂತ್ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಸುಮಾರು ಒಂದು 7-8 ಸರ್ವೆ ನಂಬರ್ಸ್ ಅಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನ ಸರ್ಕಾರದ ವಶ ಪಡಿಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಇಲ್ಲ, ಇವಾಗ ಅದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಪ್ರೋಸೆಸ್ ಏನಿರುತ್ತೆ ಸರ್ ಅಂತ ಹೇಳಿ ಇವತ್ತು ಮಾಡೋದಂತದ್ದು, ಕಲ್ಲಾಕುವಂತದ್ದು ಯಾವ ರೀತಿ? ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್ ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲಾ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನ ನಾವು ಬಿಡಿಸ್ತೀವಿ. ಎಷ್ಟು ಸರ್ವೆ ನಂಬರ್ ಅಲ್ಲಿ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ಸಿ ಆಲ್ ದ ರಿಪೋರ್ಟ್ ಏನಿದೆ, ಕೋರ್ಟ್ ಅಲ್ಲಿ ಕೇಸ್ ಇದೆ, ಸೊ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಎಕ್ಸಾಕ್ಟ್ ಡೀಟೇಲ್ಸ್ ಅಲ್ಲ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ಓಕೆ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ಇನ್ನು ಮತ್ತಷ್ಟು ಡೀಟೇಲ್ಸ್ ಅನ್ನ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾ ಹೋಗ್ತಾರೆ. ಪ್ರವೀಣ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಅಧಿಕಾರಿಗಳು ಬಂದ್ರು, ಡಿಸಿ ಬಂದ್ರು, ಎಸ್ಪಿ ಬಂದ್ರು, ಕಾರ್ಯ ಆರಂಭ ಆಯ್ತಾ ಹೇಗೆ? ಖಂಡಿತ ಅಶ್ವಿನಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಏನೋ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಬೆಳಗ್ಗೆ ಏನು ಒತ್ತುವರಿ ಆಗಿದ್ದಂತಹ ಜಾಗವನ್ನ ತೆರವು ಮಾಡ್ಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಏನು ಬಿಡದಿಯ ಕೇತ್ಕನಹಳ್ಳಿಯ ಬಿಡದಿಯ ಕುಮಾರಸ್ವಾಮಿ ಅವರ ತೋಟದ ಮನೆ ಏನಿದೆ, ಅಲ್ಲಿ ಸುಮಾರು 14 ಹೆಚ್ಚು ಎಕರೆ ಭೂಮಿ, ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಅಂತೇಳಿ ಸಾಕಷ್ಟು ಆರೋಪಗಳಿತ್ತು. ಕಳೆದ ಹಲವು ವರ್ಷಗಳಿಂದ ಕೋರ್ಟ್ನಲ್ಲಿ ಕೂಡ ಕೇಸ್ ನಡೀತಾ ಇತ್ತು. ಹೈಕೋರ್ಟ್ ಅಧಿಕಾರಿಗಳಿಗೆ ಒಂದು ತರಾಟೆಯನ್ನು ತೆಗೆದುಕೊಂಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಸರ್ವೆ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವನ್ನು ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಈಗಾಗಲೇ ತೋಟದ ಮನೆಗೆ ಡಿಸಿ ಯಶವಂತ್ ವಿ ಗುರುಕರ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯವನ್ನು ಮಾಡ್ತಾ ಇರುವಂತದ್ದು. ತೋಟದ ಮನೆ ಒಳಗಡೆ ಈಗಾಗಲೇ ಅಧಿಕಾರಿಗಳು ಹೋಗಿ ಅಲ್ಲಿ ಒಂದಷ್ಟು ಮಾರ್ಕ್ ಅನ್ನ ಮಾಡುವಂತದ್ದು, ಯಾವೆಲ್ಲ ಜಾಗ ಒತ್ತುವರಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಆ ಮಾರ್ಕ್ ಅನ್ನ ಮಾಡಿ ಅಲ್ಲಿ ಒಂದು ಕಲ್ಲನ್ನು ನೆಡುವಂತ ಕೆಲಸಕ್ಕೆ ಮುಂದಾಗುವಂತದ್ದು. ಏನು ಬಿಡದಿಯ ತೋಟದ ಮನೆ ಏನಿದೆ, ಕುಮಾರಸ್ವಾಮಿ ಅವರು ಸುಮಾರು 14ಕ್ಕೂ ಹೆಚ್ಚು ಎಕರೆ ಒತ್ತುವರಿ ಆಗಿದೆ. ಸುಮಾರು 10 ರಿಂದ 12 ಸರ್ವೆ ನಂಬರ್ 7, 8, 9, 10 ಜೊತೆಗೆ 79ರಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ಆರೋಪ ಇತ್ತು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಆ ಒತ್ತುವರಿನ ಕೆಲಸಕ್ಕೆ ಮುಂದಾಗಿರುವಂತದ್ದು. ಏನು ಕುಮಾರಸ್ವಾಮಿ ಅವರು ವ್ಯವಸಾಯವನ್ನ ಮಾಡ್ತಾ ಇದ್ದಂತ ಜಾಗ, ತೆಂಗಿನ ಮರ ಜೊತೆಗೆ ಅಡಿಕೆ ಮರ, ಬಾಳೆ ಅಂತ ವ್ಯವಸಾಯ ಮಾಡ್ತಿದ್ದಂತ ಜಾಗ ಒತ್ತುವರಿ ಆಗಿದೆ ಅಂತೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರೋಂಥದ್ದು. ಆ ಒತ್ತುವರಿ ಜಾಗವನ್ನ ಸದ್ಯ ಅಧಿಕಾರಿಗಳು ತೆರವು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಏನು ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಮಾರ್ಕ್ ಅನ್ನ ಮಾಡಿ ಅಲ್ಲಿ ಸುತ್ತಲೂ ಕೂಡ ಫೆನ್ಸಿಂಗ್ ಅನ್ನ ಹಾಕ್ಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸುಮಾರು 14ಕ್ಕೂ ಹೆಚ್ಚು ಎಕರೆ ಒತ್ತುವರಿ ಆಗಿದೆ ಅಂತೇಳಿ ಈಗ ಜಿಲ್ಲಾಧಿಕಾರಿ ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಒತ್ತುವರಿ ಜಾಗವನ್ನ
ಜಾಗವನ್ನ ಪರಿಶೀಲನೆ ಮಾಡಿ ಯಾವೆಲ್ಲ ಜಾಗ ಒತ್ತುವರಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಅದನ್ನ ತೆರವುಗೊಳಿಸಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನು ಮಾಹಿತಿ ಸೂಚನೆಯನ್ನು ಕೊಟ್ಟೇನು ಯಾವೆಲ್ಲ ಜಾಗ ತೆರವಾಗಿದೆ ಇಲ್ಲಿ ಮಾರ್ಕ್ ಅನ್ನ ಮಾಡಿ ಫೆನ್ಸಿಂಗ್ ಅನ್ನ ಮಾಡಿ ಅಂತೇಳಿ ಈಗ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಒಂದು ಸೂಚನೆಯನ್ನು ಕೊಟ್ಟು ಹೋಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಯಾವೆಲ್ಲ ಜಾಗ ಒತ್ತುವರಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಅದನ್ನ ಮಾರ್ಕ್ ಮಾಡಿ ಒತ್ತುವರಿ ಜಾಗವನ್ನ ತೆರವುಗೊಳಿಸುವಂತಹ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಅಶ್ವಿನಿ, ಅಲ್ಲಿ ತೋಟ ಅದು ಜೊತೆಯಲ್ಲಿ ಅಲ್ಲಿ ಒಂದಷ್ಟು ಶೆಡ್ ಇದೆ, ಜೊತೆಗೆ ತೆಂಗಿನ ಮರ, ಈ ಗಿಡ ಇದೆಲ್ಲವನ್ನು ಬೆಳೆಸಿದ್ದಾರೆ. ಈಗ ಫೆನ್ಸಿಂಗ್ ಹಾಕಿದ್ರು, ಅದರ ನಂತರದಲ್ಲಿ JCB ಕೂಡ ಬಂದಿದೆ ಅಂತಂದ್ರೆ ಇದೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡ್ತಾರಾ? ಮರ ಜೊತೆಗೆ ಶೆಡ್ ಇದನ್ನೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡುವಂತ ಕಾರ್ಯ ಕೂಡ ಇವತ್ತು ನಡೆಯುತ್ತಾ? ಹಾಗಾದ್ರೆ ಖಂಡಿತ ಅಶ್ವಿನಿ, ಏನು ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ತೆಂಗಿನ ತೋಟ ಇರ್ಬೋದು, ಜೊತೆಗೆ ಬಾಳೆ, ಅಡಿಕೆ ಮರ ಸೇರಿದಂತೆ ವ್ಯವಸಾಯಕ್ಕೆ ಏನೆಲ್ಲ ರೀತಿ ಬೇಕಿತ್ತು ಅದನ್ನೆಲ್ಲವೂ ಕೂಡ ಮಾಡಿದ್ರು. ಜೊತೆಗೆ ಒಂದಷ್ಟು ಶೆಡ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಈಗ JCBಗಳು ಬಂದಿರೋದ್ರಿಂದ ಶೆಡ್ ಅನ್ನ ತೆರವು ಮಾಡ್ತಾರೆ ಅಂತ ಹೇಳಿ ಕೂಡ ಗೊತ್ತಾಗುವಂಥದ್ದು. ಯಾಕಂತಂದ್ರೆ ಈಗಾಗಲೇ JCBಗಳು ಬಂದಿರೋದ್ರಿಂದ ಕಲ್ಲನ್ನ ಯಾವ ರೀತಿ ಕಟ್ಟಡಗಳನ್ನ ತೆರವು ಮಾಡ್ತಾರೆ ಅಂತೇಳಿ, ಯಾಕಂತಂದ್ರೆ JCB ಮುಖಾಂತರಗಳನ್ನ ತೆರವು ಮಾಡಬೇಕು ಅಂತೇಳಿ ಈಗ ಅಧಿಕಾರಿಗಳಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದಲ್ಲಿ ಆ ಕುಮಾರಸ್ವಾಮಿ ಅವರು ವ್ಯವಸಾಯ ಮಾಡ್ತಿದ್ದಂತ ತೆಂಗಿನ ಮರಗಳು ಜೊತೆಗೆ ಅಡಿಕೆ ಮರಗಳನ್ನ ಕಡಿದು ಅಲ್ಲಿ ಕಾಂಪೌಂಡ್ ಅನ್ನ ಹಾಕಿ ಏನಾದ್ರು ಫೆನ್ಸಿಂಗ್ ಆಗ್ತಾರ ಅಂತ ಹೇಳಿ ನೋಡ್ಬೇಕಂತ ನೀವು ಕೂಡ ದೃಶ್ಯಗಳು ನೋಡಬಹುದು. ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ JCB ಇರುವಂತದ್ದು, ಅಲ್ಲಿ ಅಧಿಕಾರಿಗಳು ಮಾರ್ಕ್ ಅನ್ನ ಮಾಡ್ತಾರಂಥದ್ದು, ಜೊತೆಗೆ ಒಂದಷ್ಟು ಕಲ್ಕಂಬಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ವ್ಯವಸಾಯ ಮಾಡ್ತಾ ಇದ್ದಂತ ಜಾಗ ಯಾವ್ದೆಲ್ಲ ಒತ್ತುವರಿ ಆಗಿದೆ ಆ ಜಾಗವನ್ನ ಮಾರ್ಕ್ ಮಾಡೋದ್ರ ಮುಖಾಂತರ ತೆರವು ಕಾರ್ಯ ಮಾಡುವಂಥದ್ದು. ಜೊತೆಗೆ ಏನಾದ್ರು ಜಿಲ್ಲಾಧಿಕಾರಿಗಳು ಅಥವಾ ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಏನು ಮರಗಳನ್ನ ಬೆಳೆಸಿದ್ರು ಆ ಮರಗಳನ್ನೆಲ್ಲೂ ಕೂಡ ತೆರವು ಮಾಡ್ತಾರ ಅಂತೇಳಿ ಕೂಡ ಕಾದು ನೋಡ್ಬೇಕಾಗಿರುವಂಥದ್ದು. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಕುಮಾರಸ್ವಾಮಿ ಅವರು ವ್ಯವಸಾಯ ಮಾಡ್ಕೊಂಬತ್ತಾ ಇದ್ರು. ಹಾಗಾಗಿ ಏನಾದ್ರು ಅದನ್ನ ತೆರವು ಮಾಡ್ತಾರೆ, ಕೇವಲ ಫೆನ್ಸಿಂಗ್ ಹಾಕಿ ಅದನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ತಾರ ಅಂತೇಳಿ ಕೂಡ ನೋಡ್ಬೇಕಾಗಿರುವಂಥದ್ದು. ಅಶ್ವಿನಿ, ಪ್ರವೀಣ್, ಇದ್ರ ಜೊತೆಲಿ ಈಗ ಪೊಲೀಸ್ ಬಿಗಿ ಭದ್ರತೆ ಬಹಳ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಹೈಕೋರ್ಟ್ ಸೂಚನೆ ಇದೆ, ಹೌದು, ಆದ್ರೆ ಅಲ್ಲಿ ಯಾರಾದ್ರೂ ಬಂದು ಪ್ರೊಟೆಸ್ಟ್ ಅನ್ನ ಮಾಡೋದು ಅಥವಾ ಈ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸೋದು ಇಂಥದ್ದೇನಾದ್ರೂ ಘಟನೆ ನಡೆಯುವಂತ ಸಾಧ್ಯತೆಗಳು, ಮುನ್ಸೂಚನೆಗಳು ಏನಾದ್ರೂ ಇದೆಯಾ? ಅಶ್ವಿನಿ, ಕುಮಾರಸ್ವಾಮಿ ಅವರು ಈ ಹಿಂದೆ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಅಂದ್ರೆ ಒತ್ತುವರಿ ಆಗಿರೋ ಜಾಗವನ್ನು ಏನಾದರೂ ತೆರವುಗೊಳಿಸಿದ್ರೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳಿ. ಹಾಗಾಗಿ ಇದು ಹೈಕೋರ್ಟ್ನ ಸೂಚನೆ ಆಗಿರೋದ್ರಿಂದ ಯಾವೊಬ್ರು ಕೂಡ ಕುಮಾರಸ್ವಾಮಿ ಬೆಂಬಲಿಗರಾಗಿರ್ಬೋದು, ಆಪ್ತರಾಗಿರೋ ಯಾರು ಕೂಡ ಇಲ್ಲಿ ತೋಟದ ಮನೆಗೆ ಬರ್ತಾ ಇಲ್ಲ. ಕೇವಲ ಯಾವುದಕ್ಕಾದ್ರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರನ್ನ ಭದ್ರತೆಯನ್ನು ತೆಗೆದುಕೊಂಡು ಅಧಿಕಾರಿಗಳು ಆ ತೆರವು ಕಾರ್ಯವನ್ನು ಮಾಡ್ತಿರುವಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಇದು ನಿನ್ನೆ ಮೊನ್ನೆ ಕೇಸಲ್ಲ, ಕಳೆದ ಹಲವು ವರ್ಷಗಳಿಂದ ಕೋರ್ಟ್ನಲ್ಲಿ ಇತ್ತು. ಕೋರ್ಟ್ ಕೂಡ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿತ್ತು, ಅಂದ್ರೆ ಒತ್ತುವರಿ ಜಾಗವನ್ನ ತೆರವುಗೊಳಿಸಿ ಅಂತ ನಿಟ್ಟಿನಲ್ಲಿ. ಹಾಗಾಗಿ ಯಾರು ಕೂಡ ಹೈಕೋರ್ಟ್ ಆದೇಶವನ್ನ ಅಲ್ಲಗಳೆಯಂಗಿಲ್ಲ. ಹಾಗಾಗಿ ಅಂತೇಳಿ ಅಧಿಕಾರಿಗಳು ತೆರವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಯಾರು ಕೂಡ ಸ್ಥಳೀಯರಾಗಿರ್ಬೋದು, ಕುಮಾರಸ್ವಾಮಿ ಅವರ ಬೆಂಬಲಿಗರಾಗಿರ್ಬೋದು, ಯಾರು ಕೂಡ ತೋಟದ ಮನೆ ಬರ್ತಾ ಇಲ್ಲ. ಅಧಿಕಾರಿಗಳು ಮಾತ್ರ ತೆರವು ಕಾರ್ಯವನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಶ್ವಿನಿ, ರೈಟ್ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಸರ್ವೆ ಆಗಿದೆ, ಒಂದು ತಿಂಗಳ ಹಿಂದೆ ಸರ್ವೆ ಆದ ನಂತರದಲ್ಲಿ ಈಗ ಇಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಒತ್ತುವರಿ ಕೂಡ ನಡೀತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ನೀವು ಕೂಡ ಕರೆ ಮಾಡಿ ಇದೇ ವಿಚಾರದ ಬಗ್ಗೆ ಮಾತಾಡಬಹುದು. ಏನನ್ಸುತ್ತೆ, ಉನ್ನತ ಹುದ್ದೆಯಲ್ಲಿದ್ದಂಥವ್ರು ಅವರೇ ಒತ್ತುವರಿ ಮಾಡ್ಕೊಂಡಿರೋದು ಸರಿನಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬಹುದು. ಕರೆ ಮಾಡಿ ಮಾತಾಡಿ. ಮೊದಲ ಕಾಲರ್ ರೆಡಿ ಇದ್ದಾರೆ, ರವಿಚಂದ್ರ ಕರೆ ಮಾಡಿದ್ದಾರೆ. ರವಿಚಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಏನ್ ಹೇಳ್ತೀರಿ? ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗುತ್ತೆ. ಇಂಥವ್ರು ನೋಡಿ ರಾಜಕೀಯಕ್ಕೆ ಬರೋದೇ ಅವರು ನನ್ನ ಹತ್ರ ಕೋಟಿ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ. ನಾನು ಇಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಹಿಂಗೆ ಅಂತ ಬಂದು ಈ ರೀತಿ ಲೂಟಿ ಮಾಡೋದು ಎಷ್ಟು ಸರಿ? ಅದು ಕಸದಿಂದ ರಸದವರೆಗೂ ಲೂಟಿ ಮಾಡಕ್ ಬರ್ತಾರೆ ಇವರು. ಅದು ಸಂಬಳನೂ ಜಾಸ್ತಿ ಬೇಕು, TID ಜಾಸ್ತಿ ಬೇಕು. ಇದಕ್ಕೆಲ್ಲ ಸಾಥ್ ಕೊಡ್ತಾರಲ್ವಾ ಆಫೀಸರ್ಸ್, ಅವ್ರನ್ನ ಫಸ್ಟ್ ಜೈಲ್ಗೆ ಹಾಕ್ಬೇಕು ಮೇಡಮ್. ಯಾಕಂದ್ರೆ ಯಾರು ಒತ್ತುವರಿ ಮಾಡ್ಕೋಬೇಕಾದ್ರೆ ಎಲ್ಲ ಅಧಿಕಾರಿ ಗೊತ್ತು, DC ಗೊತ್ತು, ತಹಸೀಲ್ದಾರ್ ಗೊತ್ತು, ಅಲ್ಲಿರೋ ಸೆಕ್ರೆಟರಿ ಗೊತ್ತು, ಮತ್ತೆ ಅಲ್ಲಿರೋ RI ಎಲ್ರೂ ಗೊತ್ತಿರುತ್ತೆ. ಈಗ ನಮ್ದು ಅದೇ ರೀತಿ ಆಗಿದೆ. ನಮ್ದು ಅಲ್ಲಿ ಅನಾಥರೈಸ್ಡ್ ಬಿಲ್ಡಿಂಗ್ ಕಟ್ಟಿದಾರೆ ಅಂತ ಹೇಳ್ಬಿಟ್ಟು ಒಂದು ಸುಮಾರು ದಿವಸಗಳನ್ನ ಎಲ್ರಿಗೂ ಕಂಪ್ಲೇಂಟ್ ಕೊಡ್ತಾ ಇದ್ರು. ಪ್ರೈಮ್ ಮಿನಿಸ್ಟರ್ ವರ್ಗು, CM ವರ್ಗೂನು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಷ್ಟೊಂದು ನಿರ್ಲಜ್ಜರಾಗಿದ್ದಾರೆ ಜನ ಆಫೀಸರ್ಸ್, ಮತ್ತೆ ಅಷ್ಟೊಂದು ವರ್ಸ್ಟ್ ಆಗಿದ್ದಾರೆ ಅಂದ್ರೆ ನಿಜವಾಗಿ ಹೇಳ್ತಾ ಇದ್ದೀನಿ. ಸರಿ ಇಲ್ಲ ಅನ್ಸುತ್ತೆ, ಈ ವ್ಯವಸ್ಥೆನೂ ಸರಿ ಇಲ್ಲ. ರಾಜ್ಯದ ಹಿಂದೆ ಇದ್ರಲ್ಲ ಇಂಗ್ಲಿಷರು ಅಂತವ್ರು ಯಾರನ್ನ ಬಂದು ಇಲ್ಲಿ ಕೈ ಇಕ್ಬೇಕಾಗುತ್ತೇನೋ ಅನ್ಸುತ್ತೆ ಮೇಡಮ್. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಲಂಚ ಇಲ್ದರೆ ಹೆಂಗ್ ಮೇಡಮ್ ಇವ್ರು ಅಕ್ವೈರ್ ಮಾಡ್ಕೊಳ್ತಾರೆ? ಎಷ್ಟೊಂದು ಜಮೀನು 14 ಎಕರೆ ತಮಾಷೆನಾ? ಇನ್ನು ಬೇರೆ ಬೇರೆ ಕಡೆ ಎಷ್ಟಾಗಿರುತ್ತೆ. ಮತ್ತೆ ನೀವು ಹಾಸನದಲ್ಲಿ ತೋರಿಸಿದ್ದೀರಾ, ಹಾಸನದಲ್ಲಿ ಇದೇ ರೀತಿ ಆಗಿದೆ ಅಂತ, ಕೆರೆಗೆ ನುಂಗಾಕಿದ್ದಾರೆ ಅಂತ. ಈ ರೀತಿ ಇವ್ರೊಬ್ಬರೇ ಅಲ್ಲ, ಎಲ್ಲಾ ರಾಜಕಾರಣಿಗಳದ್ದು ಅದೇನೆ.
ಫಸ್ಟ್ ದುಡ್ಡು ಹಾಕೋದು ಗದ್ ಬಿಟ್ಟು ಬರೋದು, ಬಂದ ತಕ್ಷಣ ಈ ರೀತಿ ಕಾಡು ಹೊಡೆಯೋದು. ಕಾಡು ಹೊಡಿತಾ ಇರ್ಬೇಕಾದ್ರೆ ಫಾಸ್ಟ್ ಏನ್ ಮಾಡ್ತಾನೆ, ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನೆ, ರಿಪೋರ್ಟ್ ಹಾಕ್ಬೋದಲ್ವ, ಈ ರೀತಿ ನಮ್ ಜಮೀನು ಹೊಡಿತಾ ಇದಾರೆ ಅವರು ಅಂತ ಒಂದು ಅರ್ಜಿ ಹಾಕೊಂಡು ಕೂಪದಾಗ್ತವೆ. ಡಿಸಿನೂ ಇನ್ವಾಲ್ವ್ ಇರ್ತಾರೆ, ತಹಸೀಲ್ದಾರ್ ಇನ್ವಾಲ್ವ್ ಇರ್ತಾರೆ, ಪ್ರತಿಯೊಬ್ಬರು ಆಫೀಸರ್ಸ್ ಇನ್ವಾಲ್ವ್. 100ಕ್ಕೆ 100 ಹೇಳ್ತಾ ಇದ್ದೀನಿ. ಇವತ್ತು ಭ್ರಷ್ಟಾಚಾರ ಅಂದ್ರೆ ಈ KPS ಆಗ್ತದೆ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಭ್ರಷ್ಟ ಬರ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಒಳ್ಳೆಯವ್ರ ಕಾಲ ಬರಲ್ಲ, ಅಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಕ್ ಟ್ರೈ ಮಾಡ್ತಾರೆ ಒಳ್ಳೆಯವ್ರು ಬಂದ್ರೆ. ಯಾಕಂದ್ರೆ ಅವ್ರು ಮಾತು ಕೇಳಲ್ಲ, ರಾಜಕಾರಣಿ ಮಾತು ಕೇಳಲ್ಲ, MLA ಮಾತು ಕೇಳಲ್ಲ, MP ಮಾತು, ಮಿನಿಸ್ಟ್ರಿ ಮಾತು ಕೇಳಲ್ಲ. ಬುದ್ಧಿ ಹೇಳ್ಬೇಕಾದವ್ರನ್ನ ನಾವು ಕಲಿಸೋದು ಇದಕ್ಕೆ ನಾಚಿಕೆ ಆಗ್ಬೇಕು ಮೇಡಮ್ ಇವ್ರಿಗೆ. ನಿಜ ನಿಜ ಮಾನ ಮರ್ಯಾದೆ ಇರೋರು ಯಾರು ಈ ರೀತಿ ಮಾಡಲ್ಲ. ಎಲ್ಲೋ ಒಂದ್ ಕಡೆ ಭ್ರಷ್ಟ ಆಗಿದೆ ಅನ್ನುವಂತ ಮಾತನ್ನ ರವಿಚಂದ್ರ ಅವರು ಹೇಳಿದ್ರು. ನೆಕ್ಸ್ಟ್ ಕಾಲರ್ ಅನಂತ್ ಕುಮಾರ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಅನಂತ್ ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಮೇಡಮ್? ಇಲ್ಲೇ ಈಗ ಏನಂತ ಹೇಳಿದ್ರ, ಇದು ಒಂಥರ ದ್ವೇಷ ರಾಜಕಾರಣ ಅಂತ ನನ್ಗನ್ಸುತ್ತೆ. ಯಾಕೆ ಹಂಗ ಅನ್ಸುತ್ತೆ? ಯಾಕೆ ಹಂಗ ಅನ್ಸುದ್ರಂದ್ರೆ, ಸಿದ್ದರಾಮಯ್ಯ CM ಇಂದ ಇಳಿಯಲ್ಲ, DK ಶಿವಕುಮಾರ್ CM ಆಗಲ್ಲ. ನೀವು ಯಾಕೆಂದ್ರೆ ನೀವು ಒಂದ್ ಒಳ್ಳೆ ಒಂದು ಇದು ಕೊಡ್ತಾ ಇದೀರ, ನ್ಯೂಸ್ ಕೊಡ್ತಾ ಇದೀರಾ. ನಾನು ವಾಚ್ ಮಾಡ್ತಾ ಇರ್ತೀನಿ ಎವ್ರಿ ಡೇ. ನಾನೊಬ್ಬ ರೈತ ಸಂಘದ ಮುಖಂಡ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ಅವತ್ತು ತಹಸೀಲ್ದಾರ್ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಕತೆ ಮೇಯ್ಸಕ್ ಹೋಗಿದ್ರ, ಆ ಜಾಗ ಒತ್ತುವರಿ ಮಾಡ್ಕೋಬೇಕಾದ್ರೆ, ಈಗ ನಿಮ್ ಮನೆ ಜಾಗ 1 ಅಡಿ ನಾನು ಒತ್ತುವರಿ ಮಾಡ್ಕೊಳಕ್ ಆಗತ್ತಾ? ಇದು ಪಾಯಿಂಟ್. ಬಳಸಿ ಏನಾದ್ರೂ ಒತ್ತುವರಿ ಮಾಡ್ಕೊಂಡ್ರ ಪ್ರಭಾವ ಏನೇ ಇರ್ಲಿ ಮೇಡಮ್, ಇವ್ ನಿಮ್ ಮಾಧ್ಯಮ ಇರೋದೇನಕ್ಕೆ? ಪ್ರಭಾವ ಏನೇ ಇದ್ರು ನೀವ್ ತೆಗೆದು ಆಚೆ ಬಿಡ್ತಿರಲ್ಲ ಯಾರಾಗ್ಲಿ. ಅಂದ್ರೆ ಇಲ್ಲಿ ವ್ಯವಸ್ಥೆ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ವ್ಯವಸ್ಥೆ ಫಸ್ಟ್ ಅಲ್ಲಿ ತಹಸೀಲ್ದಾರ್ ಏನಿದಾರೆ, ಆ ಭೂ ಅಧಿಕಾರಿ ಏನಿದಾರೆ, ಆಮೇಲೆ VA ಏನಿದಾರೆ, ಆಮೇಲೆ ಅಲ್ಲಿ ಜಿಲ್ಲಾಧಿಕಾರಿ ಏನಿದಾರೆ, ಅವ್ರದ್ದು ಮೇನ್ ತಪ್ಪು. ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಒತ್ತುವರಿ ಮಾಡ್ತಾವ್ರೆ ಅಂತಾರೆ. ಇದು ದ್ವೇಷ ರಾಜಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ನಿಮ್ಮ ಟಿವಿ ಮಾಧ್ಯಮದ ಬಗ್ಗೆ ನಾವು ಏನು ಅವಹೇಳನಕಾರಿಯಾಗಿ ಮಾತಾಡಕಲ್ಲ, ಯಾಕಂದ್ರೆ ಒಳ್ಳೆ ನ್ಯೂಸ್ ಕೊಟ್ಟಿದ್ದೀರಿ, ನಿಮ್ಗೆ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ಬಟ್ ಏನಂತ ಹೇಳಿದ್ರೆ, ಇದು ದ್ವೇಷ ರಾಜಕಾರಣ. ಇದು ದ್ವೇಷ ರಾಜಕಾರಣ ಅಂತೀರಾ? ಅಂದ್ರೆ ಇದರಲ್ಲಿ ವ್ಯವಸ್ಥೆ ಜೊತೆಗೆ ಬೇರೆಯವರು ಕೂಡ ಇದ್ದಾರೆ ಅನ್ನೋದು ನಿಮ್ಮ ಮಾತಿನ ಅರ್ಥ ಮೇಡಮ್. ಈಗ ಏನು ಗೊತ್ತಾ, ಈಗ ನಾನು ಆಚೆ ಹೋಗ್ತೀನಿ, ಏನಾರ ಒಂದು ಅಲಿಗೇಷನ್ ಮಾಡ್ತೀನಿ, ಪೊಲೀಸ್ ಅಂತ ಏನಕ್ಕಿದ್ದಾರೆ? ನನ್ ಮೇಲೆ ಕೇಸ್ ಹಾಕಲ್ವಾ? ಕರೆಕ್ಟ್ ಕರೆಕ್ಟ್ ಅಲ್ವಾ? ಹಂಗಾರೆ ಅಧಿಕಾರಿಗಳು ಏನು ಕಳೆ ಕೇಳ್ತಿದ್ರು ಇಷ್ಟೋ ಗಂಟ? ತಹಸೀಲ್ದಾರ್ ಏನ್ ಮಾಡ್ತಿದ್ರು, VA ಏನ್ ಮಾಡ್ತಿದ್ರು, ಆ ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ರು? ಯಾವುದೇ ಅಧಿಕಾರಿ ಆಗಿರ್ಲಿ, ಯಾವುದೇ ಒಂದು ಪ್ರಭಾವ ಇರ್ಲಿ ಅಲ್ವಾ, ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಈ ತರ ಮಾಡೋದು ತಪ್ಪು ಮೇಡಮ್. ಇದು ಮಾಡವ್ರ ಅದನ್ನ ಏನೈತೆ ಅದನ್ನ ಕೂಲಂಕುಷವಾಗಿ ಅಧಿಕಾರಿಗಳು ಪತ್ತೆ ಮಾಡ್ಲಿ, ತೆಗಿಲಿ ಈಚೆಗೆ, ದಾಖಲೆ ಯಾರ್ದಾರಾಗ್ಲಿ, ಯಾರ್ದಾನ ಬೈಲಿಗೆ ಬರ್ಲಿ. ನಿಜ ನಿಜ ನಿಜ. ಧನ್ಯವಾದ ಅನಂತ್ ಕುಮಾರ್ ಅವರೇ ಕರೆಯನ್ನ ಮಾಡಿ ಮಾತಾಡಿದ್ದಕ್ಕೆ. ಅಲ್ಲಿ ಒತ್ತುವರಿ ಜಾಗದ ಎಕ್ಸ್ಕ್ಲೂಸಿವ್ ಮ್ಯಾಪ್ ಅನ್ನ ಗಮನಿಸ್ತಾ ಇದ್ದೀವಿ. ಸರ್ವೆ ಆಗಿದೆ. ಸರ್ವೆ ಆದ ನಂತರದಲ್ಲಿ ಈಗ ಆ ರೆಡ್ ಆಗಿ ಮಾರ್ಕ್ ಏನ್ ಮಾಡಿದೀವಲ್ಲ, ಆ ರೆಡ್ ಆಗಿ ಮಾರ್ಕ್ ಮಾಡಿರುವಂಥದ್ದು ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿರುವಂಥ ಜಾಗ. ದಾಖಲೆಯನ್ನು ಗಮನಿಸ್ತಾ ಇದ್ದೀರಿ. ಒತ್ತುವರಿ ಆಗಿರುವಂಥ ಜಾಗ ಎಷ್ಟು? ಸುಮಾರು 10ಕ್ಕೂ ಹೆಚ್ಚು ಸರ್ವೆ ನಂಬರ್ ಇದೆ ಅನ್ನೋದನ್ನ ಅಲ್ಲಿನ DCನೇ ಖುದ ಹೇಳ್ತಾ ಇದ್ರು. DC ಯಶವಂತ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, 14ಕ್ಕೂ ಜಾಸ್ತಿ ಎಕರೆ ಇದೆ, ಜೊತೆಗೆ 10ಕ್ಕೂ ಹೆಚ್ಚು ಸರ್ವೆ ನಂಬರ್ ಇದೆ ಅಂತ. ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ ವಿಜುವಲ್ಸ್ ಅಲ್ಲಿ, ಮಾರ್ಕ್ ಮಾಡಿರುವಂಥ ಜಾಗ ರೆಡ್ ಆಗಿ ಮಾರ್ಕ್ ಮಾಡಿರುವಂಥ, ಜೊತೆಗೆ ರೆಡ್ ಡಾಟ್ ಅಲ್ಲಿ ಸರ್ಕಲ್ ಮಾಡಿರುವಂಥ ಜಾಗಗಳೇನಿದೆ ಅದೆಲ್ಲವೂ ಕೂಡ ಮಾನ್ಯ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿರುವಂಥ ಜಾಗ. ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನೆಕ್ಸ್ಟ್ ಕಾಲರ್ ಇದ್ದಾರೆ, ಮೈಸೂರಿನಿಂದ ಮಂಜು ಕರೆ ಮಾಡಿದ್ದಾರೆ. ಮಂಜು ಅವರೇ, ರಾಜು ಕರೆ ಮಾಡಿದ್ದಾರೆ. ರಾಜು ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ರಾಜು ಅವರೇ ನಮಸ್ತೆ, ಹೇಳಿ ಏನ್ ಹೇಳ್ತೀರಿ? ನಮಸ್ತೆ. ನಮಸ್ತೆ. ನಿಮ್ಮ ಪವರ್ ಟಿವಿಗೆ ಧನ್ಯವಾದಗಳು ಮೇಡಮ್ ಅವರೇ. ಇದು ಪವರ್ ಶಕ್ತಿ ಅಂದ್ರೆ ಪವರ್ ಟಿವಿನೇ ಶಕ್ತಿ ಕರ್ನಾಟಕಕ್ಕೆ. ಈ ತರ ಯಾವ ಚಾನಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಧೈರ್ಯ, ಈ ಶಕ್ತಿ, ಪವರ್. ಬಟ್ ರಾಜ್ಯ ಆಳವ್ರೆ, ರಾಜ್ಯನೇ ಕಳ್ತನ ಮಾಡ್ಕೊಂಡ್ಮೇಲೆ ರಾಜ್ಯ ಎಲ್ಲಿ ಹುಡುಕ್ತೀವಿ ಮೇಡಮ್ ಅವ್ರೆ? ಅದೇ ಪ್ರಶ್ನೆ ಸರ್. ಜನರೆಲ್ಲರೂ ಮಾಡ್ತಾ ಇರೋ ಸಾಮಾನ್ಯ ಮನುಷ್ಯರುಗಳು
ಈಗ ಸಾಮಾನ್ಯ ರೈತ ಅರ್ಧ ಎಕರೆ 1 ಕುಂಟೆ ಜಮೀನು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಫುಲ್ಲು ಅವ್ರನ್ನ ಕಿತ್ಕೋತಾರೆ ಹೊಡೆದ್ಬಿಟ್ಟು. ಇವ್ರು ಎಕರೆ ಗಟ್ಲೆ ಹೊಡ್ಕೊಂಡ್ ಕೂತಾರಲ್ಲ ಇವರು ರಾಜ್ಯ ಆಳವ್ರು. ಸಾಮಾನ್ಯ ಜನಗಳು ಏನ್ ಹೇಳ್ತಾರೆ ಮೇಡಮ್ ಅವರು? ನಿಜ 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 ಸರ್, ಹೌದು. ನಮಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯ ಆದ್ರೆ ಪ್ರಶ್ನೆ ಹೌದು, ಹಂಗಾಗಿದೆ ಈಗ. ಸಾಮಾನ್ಯ ಮನುಷ್ಯ 1 ಕುಂಟೆ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾನೆ ಅಂದ್ರೆ ಆಗ್ಲೇ ಬಂದ ಅಧಿಕಾರಿಗಳು ಒಕ್ಕವರ ಮಾಡ್ಕೊಳಕ್ ಬರ್ತಾರೆ. 14 ಎಕರೆ 15 ಎಕರೆ 20 ಎಕರೆ ಅವ್ರು ಹೊಡ್ಕ ಕೂತಾರಲ್ಲ. ಒಳೆ ನರಸೀಪುರದಲ್ಲಿ ಅರ್ಧ ಒಳೆ ನರಸೀಪುರ ನುಂಗ್ಕೊಂಡ್ಬಿಟ್ಟವ್ರೆ ಅವರು. ಈ ತರ ಮಾಡ್ಕೊಂಡ್ ಕೂತ್ಕೊಂಡ್ರೆ ಇವ್ರ ಏನ್ ದೇಶ ಏನ್ ಹೇಳ್ತಾರೆ ಹೇಳಿ? ನಿಜ ನಿಜ ನಿಜ. ಪವರ್ ಟಿವಿ ನಮ್ ಕರ್ನಾಟಕದಲ್ಲಿ ಬಂದ್ಮೇಲೆ ನೀವೆಲ್ಲ ಆಚೆ ಬರ್ತಾ ಇರೋದು. ಪವರ್ ಟಿವಿ ಬರಕ್ ಮುಂಚೆ ಏನು ಹೊರಗಡೆ ಬರ್ತಾ ಇತ್ತಿಲ್ಲ. ಎಷ್ಟು ಮಾಧ್ಯಮಗಳಿದೆ, ಯಾರು ಈ ಧೈರ್ಯ ಮಾಡಕ್ ಶಕ್ತಿ ಇಲ್ಲ ಬಿಡಿ. ಕರ್ನಾಟಕನ ಉಳಿಸ್ಬೇಕು ಅಂದ್ರೆ ಪವರ್ ಟಿವಿನೇ ಇದ್ದೇನೆ ಅರ್ಧ ಉಳಿತದೆ ಅಂತ ಲೆಕ್ಕ. ಧನ್ಯವಾದ ರಾಜು ಅವರೇ ಮಾತಾಡಿದಕ್ಕೆ. ರಾಘವೇಂದ್ರ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ರಾಜ್ಯವನ್ನ ಆಳಿದಂಥವ್ರು ಅಂಥವ್ರಿಂದ ಇಂಥ ಕಾರ್ಯ ಆಗಿದೆ, ಏನ್ ಹೇಳ್ತೀರಿ? ನೋಡಿ ಮೇಡಮ್, ನಮ್ಮಂತವ್ರು 1 ಎಕರೆ ಅಲ್ಲ, ಒಂದು 20-30 ಸೈಟ್ ತೊಳಕು ಸಹ ಆಗೋದಿಲ್ಲ. ಇವೆಲ್ಲ ನಿಮ್ಮ ಮಾಧ್ಯಮಗಳು ಇಲ್ದಿರೋ ಕಾಲದಲ್ಲಿ ಇವರೆಲ್ಲ ಮಾಡಿದ್ದಾರೆ. ಈಗ ಮಾಧ್ಯಮಗಳು ತುಂಬಾ ಸ್ಟ್ರಾಂಗ್ ಆಗಿದೆ, ಎಲ್ಲ ವಿಷಯ ಹೊರಗಡೆ ಬರ್ತಾ ಇದೆ. ತುಂಬಾ ಸಂತೋಷದ ವಿಚಾರ ಇದು. ಯಾಕಂದ್ರೆ ಯಾರೇ ಆಗ್ಲಿ, ಪ್ರಭಾವಿ ಯಾರೇ ಇದ್ರು ಅಷ್ಟೇನೆ, ಯಾರನ್ನು ಬಿಡಬಾರ್ದು ಮೇಡಮ್. ಈ ನಾವು ನೋಡ್ತೀವಲ್ಲ, ಈ ರೌಡಿಗಳು ಒಬ್ಬರೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರಲ್ಲ, ಆ ತರ ಇಲ್ಲಿ ಒಬ್ಬರ ಮೇಲೆ ಒಬ್ರು. ಈಗ ಕುಮಾರಸ್ವಾಮಿ ಮಾಡಿದ್ದಾರೆ ಅಂತ DK ಶಿವಕುಮಾರ್, ಸಿದ್ದರಾಮಯ್ಯ ಹೇಳ್ತಾ ಇದಾರೆ. ಅವ್ರು ಒಬ್ರೊಬ್ರದು ಅವ್ರವ್ರ ಮೇಲೆ ಹೇಳ್ಕೊಂಡು ಪ್ರತಿಯೊಂದು ಮಾಡಿದಂತ ಅನ್ಯಾಯಗಳು ಹೊರಗಡೆ ಬರ್ಬೇಕು. ಇವ್ರ ಅಧಿಕಾರಕ್ಕೆ ಬರೋದೇ ಆಸ್ತಿ ಮಾಡಕ್ಕೆ. ಅವರು 3 ತಲೆಮಾರಲ್ಲ 30 ತಲೆಮಾರಷ್ಟು ಆಸ್ತಿ ಮಾಡ್ತಾ ಇದಾರೆ. ಇವೆಲ್ಲ ಸ್ಟಾಪ್ ಆಗ್ಬೇಕು ಮೇಡಮ್, ದಯವಿಟ್ಟು. ಒಬ್ಬ ಜನಸಾಮಾನ್ಯ ಒಂದು ಹೇಳಿದ ನಾನು ಒಂದು ಮನೆ ಕಟ್ಟೋಕೆ ಆಸ್ತಿ ಮಾಡಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಇದನ್ನ ನೋಡಿ ನಮ್ಗೆ ಭಯ ಆಗುತ್ತೆ. ಕೋಟಿ ಲೆಕ್ಕ ಇಲ್ದಂಗೆ ಮಾಡ್ತಾ ಇದಾರೆ. ಇದೆಲ್ಲ ಸ್ಟಾಪ್ ಆಗ್ಬೇಕು ಮೇಡಮ್. ನಿಜ ನಿಜ ನಿಜ. ಒಂದೊಂದಾಗೆ ಸ್ಟಾಪ್ ಆಗೋ ಸೂಚನೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಡೆಫಿನೆಟ್ ಮೇಡಮ್. ನಿಮ್ಮ ಈಗ ನಾ ಹೇಳಿದ್ನಲ್ಲ, ಮಾಧ್ಯಮಗಳು ಅವಾಗ ಇಲ್ದಿದ್ದಾಗ ಇವರೆಲ್ಲ ಮಾಡ್ಬಿಟ್ರು. ಈಗ ಮಾಧ್ಯಮಗಳು ಏನ್ ಮಾಡ್ತಿದೆ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮಾಧ್ಯಮದವರು. ಹುಡುಕಿ ಇಂಥದ್ನೆಲ್ಲ ಬೆಳಕಿಗೆ ತಂದು ಅವ್ರ ಬಣ್ಣ ಬಯಲು ಮಾಡ್ತಿದಾರೆ ಮೇಡಮ್. ಇನ್ನಷ್ಟು ಕಾರ್ಯಗಳಾಗಬೇಕು. ಇನ್ನಷ್ಟು ಈ ಮೋಸದ ರಾಜಕಾರಣಿಗಳು ಏನಿದ್ದಾರೆ ಅವರೆಲ್ಲ ಹೊರಗಡೆ ಬರ್ಬೇಕು ಮೇಡಮ್. ಹೌದು, ಖಂಡಿತ ಸರ್, ಖಂಡಿತ. ಧನ್ಯವಾದ ರಾಘವೇಂದ್ರ ಅವರೇ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿ ರಾಜ್ಯದ ಜನತೆಗೆ ಒಂದೇ ಆಕ್ರೋಶ, ಹೇಳೋದೊಂದು ತಿನ್ನೋದೊಂದು. ಆದರೆ ಇಲ್ಲಿ ಹೇಳೋರು ಯಾರು, ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಒಂದು ಸಣ್ಣ ಜಾಗವನ್ನು ಒತ್ತುವರಿ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಕೇಳೋದಕ್ಕೆ ಅದರದ್ದೇ ಇಲಾಖೆಗಳು ಬರುತ್ತೆ. ಆದರೆ ಇಲ್ಲಿ ಒತ್ತುವರಿ ಆಗಿರುವಂಥದ್ದು 14ಕ್ಕೂ ಹೆಚ್ಚು ಎಕರೆ. ಆದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಆ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂಥ SR ಹಿರೇಮಠ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಏನು ಹೇಳ್ತೀರಿ? 14ಕ್ಕೂ ಹೆಚ್ಚು ಎಕರೆ, 10ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳು, ಎಲ್ಲವೂ ಕೂಡ ಒತ್ತುವರಿ. ಈಗ ಒತ್ತುವರಿ ತೆರವಾಗ್ತಾ ಇದೆ. ಈಗ ನೋಡಿ, ಇಲ್ಲಿ ಒಂದು ಮಾಧ್ಯಮದೊಳಗೆ ರಿಪೋರ್ಟ್ ಆಗೋದ್ರೊಳಗೆ ಒಂದು ದೊಡ್ಡ ತಪ್ಪಿದೆ. ಅದು ನಿಮ್ಮ ತಪ್ಪಲ್ಲ, ಅದನ್ನ ಸರ್ಕಾರದ ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ. 14 ಎಕರೆ ಏನೊಂದು ಒತ್ತುವರಿ ಇದೆ, ಅದು ನಮ್ಮ ಹೈಕೋರ್ಟ್ ಆರ್ಡರ್ದಲ್ಲೆಲ್ಲ. ಅದು 2002 ಆಗಿದ್ದು ಹಳೆದು. ನಮ್ಮದರಲ್ಲಿ 71 ಏಕರ್ಸ್, 71 ಎಕರೆ 30 ಗುಂಟೆ ಒತ್ತುವರಿ ಆಗಿದೆ. ಸೊ ಇದು ತುಂಬಾ ಗಂಭೀರವಾದ ವಿಷಯ ಇದೆ. ಇದರೊಳಗೆ ಕುಮಾರಸ್ವಾಮಿ ಅವರು, DC ತಮ್ಮಣ್ಣ ಅವರು, ಅಥವಾ ಬೇರೆ ಬೇರೆ ಮಾಲೀಕರಿಗೆ ಸೇರಿದಂತೆ 71 ಎಕರೆನಾ? ಇನ್ನೊಮ್ಮೆ ಕೇಳಿ. ಎಲ್ಲ ಇಲ್ಲಿ 71 ಎಕರೆ ಒಂದೇ ಮಾಲೀಕರಿಗೆ ಸೇರಿದಂತ 71 ಎಕರೆನಾ ಅಥವಾ ಬೇರೆ ಬೇರೆ ಮಾಲೀಕರು ಇದ್ದಾರಾ ಅಂತ? ಇದರಲ್ಲಿ ಸಾಕಷ್ಟು ಜನ ಎನ್ಕ್ರೋಚರ್ಸ್ ಇದ್ದಾರೆ. ಉದಾಹರಣಾರ್ಥವಾಗಿ HD ಕುಮಾರಸ್ವಾಮಿ ಅವರು, ಆಮೇಲೆ ಅವರ ತಾಯಿಯ ತಂಗಿ ಸಾವಿತ್ರಮ್ಮ ಅಂತ, ಅವರ ಸಂಬಂಧಿಕರು CN ಮಂಜುನಾಥ್ ಅವರಂತ, ಈಗೇನು BJP MP ಆಗಿದ್ದಾರೆ. ಆಮೇಲೆ DC ತಮ್ಮಣ್ಣ ಇದ್ದಾರೆ, ಅವರ ಹೆಂಡತಿ ಇದ್ದಾರೆ, ಅವರ ಮಗ ಇದ್ದಾನೆ, ಅವರ ಮಗಳಿದ್ದಾಳೆ. ಇಲ್ಲಿ ಸಾಕಷ್ಟು ಪ್ರಭಾವಶಾಲಿಗಳು ಇದ್ರೊಳಗೆ ಮಾಡಿದವರಿದ್ದಾರೆ. ಇದನ್ನ 2014 ಆದೇಶ ಆಗಿದ್ರು ಕೂಡ ಅದನ್ನ
ಅವರು ಕಂಪ್ಲೈನ್ಸ್ ಮಾಡಿಲ್ಲ ಅಧಿಕಾರಿಗಳು ಇಲ್ಲಿವರೆಗೆ ಅಂತ ಹೇಳಿ ಈಗ ನಾವು 2020ರಲ್ಲಿ ಹೈಕೋರ್ಟ್ದಲ್ಲಿ ನಾವೇನೋ ಹೋಗಿ ಮೊದಲು ಲೋಕಾಯುಕ್ತ ಆರ್ಡರ್ ಇತ್ತು, ಹೈಕೋರ್ಟ್ಗೆ ಹೋಗಿ ಅದು ಕನ್ಫರ್ಮ್ ಆಗಿ 3 ತಿಂಗಳದೊಳಗೆ ತೆರವು ಮಾಡ್ತೇವೆ ಅಂದವರು ಈಗ 4 ರಿಂದ 5 ವರ್ಷ ನಡೀತಾ ಇದೆ, ಇನ್ನೂವರೆಗೆ ಆಗಿಲ್ಲ. ಕೊನೆಗೆ ಹೈಕೋರ್ಟ್ದವರು ಸ್ಪಷ್ಟವಾಗಿ ತುಂಬಾ ಏನಂತಾರಲ್ಲೇ ಖಡಕ್ ಆಗಿ ಹೇಳಿದ್ರಿಂದ ಈಗೇನೋ ಕಾರ್ಯಾಚರಣೆ ನಡೆದಿದೆ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ನಿನ್ನೆನೂ ಕೂಡ ಹೈಕೋರ್ಟ್ದಲ್ಲಿ ಈ ಕೇಸ್ ಬಂದಿತ್ತು, ನಾವೇನು ಕಂಟೆಂಪ್ಟ್ ಹಾಕಿದ್ದೇವೆ ಅವ್ರ ಮೇಲೆ. ಅದು ಬಂದಾಗ ಯಾವುದೇ ಹಿರಿಯ ಅಧಿಕಾರಿಗಳು ಇರ್ಲಿಲ್ಲ. ಅದಕ್ಕೆ ಕೋರ್ಟ್ದವರು ಯಾಕೆ SIT ಮಾಡಿದ್ರು, ಯಾವ ಆಧಾರದ ಮೇಲೆ, ಕೆಲವು ಗಂಭೀರ ಪ್ರಶ್ನೆಗಳನ್ನ ಅವ್ರಿಗೆ ಕೇಳೋದು ಅಷ್ಟೇ ಅಲ್ಲ, ಇವರು ಕಟಾರಿಯಾ ಅಂತೇನು ಈಗ ಕಮಿಷನರ್ ಇದ್ದಾರೆ, ರೆವೆನ್ಯೂ ಕಮಿಷನರ್, ಅವರು 19ಕ್ಕೆ ಹಾಜರಿರಲೇಬೇಕು ಅಂತ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ನೀವು ಕೇವಲ 14 ಎಕರೆದಲ್ಲ 71 ಎಕರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಕೆಲವು ಪೇಪರ್ಗಳು ಇವತ್ತು ರಿಪೋರ್ಟ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಇದು ಇರೋದು ಒಂದು ದೊಡ್ಡ ಹಗರಣ ಇದೆ. ಇದು 71 ಎಕರೆ ಏನು, ಇದು ಗೋಮಾಳ ಜಮೀನು ಮಾತ್ರ. ಇನ್ನು ಇತರ SC ST ಬಡವರ ಜಮೀನನ್ನು ಮಾಡಿದ್ದು ಅದು ಸೆಪರೇಟ್ ವಿಷಯ. ಅದು ಈಗ ಸದ್ಯ ನಮ್ಮ ಕೇಸಲ್ಲಿಲ್ಲ. ನಮ್ಮಲ್ಲಿರೋದು 71 ಎಕರೆ 30 ಗುಂಟೆ. 71 ಎಕರೆ 30 ಗುಂಟೆ. ಈಗ ನಮಗೆ ಬೇಕಾಗಿದ್ದೇನೆಂದ್ರೆ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು ಯಾರಿಗೆ ಲೋಕಾಯುಕ್ತರು ಆದೇಶ ಮಾಡಿದ್ರು ಮೊದಲು, ಆಮೇಲೆ ಅದನ್ನ ಹೈಕೋರ್ಟ್ ಮಾಡ್ತು, 3 ತಿಂಗಳದೊಳಗೆ ಎಲ್ಲ ಕಂಪ್ಲೈನ್ಸ್ ಮಾಡ್ತೀವಿ ಅಂದ್ರು, ಇನ್ನೂವರೆಗೆ ಯಾವುದೇ ಕಂಪ್ಲೈನ್ಸ್ ರಿಪೋರ್ಟ್ ಅನ್ನ ಅವ್ರು ಹಾಕಿಲ್ಲ. ಅವು ಕಂಪ್ಲೈನ್ಸ್ ರಿಪೋರ್ಟ್ಗೆ ಅಲ್ಲಿರೋ ಸಂಗತಿಗೆ ಸಮಗ್ರವಾಗಿ ಬೇರೆ ಇದೆ. ಅದಕ್ಕೆ ಹೈಕೋರ್ಟ್ದ ವಿಭಾಗೀಯ ಪೀಠ ಇದನ್ನ ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಅವರು ಸ್ಪಷ್ಟವಾಗಿ ಮಾಡಿದ್ರಿಂದ ಮತ್ತು ಇದು ಇಲ್ಲದಿದ್ರೆ ಪರಿಣಾಮ ಗಂಭೀರ ಆಗ್ತದೆ ಅಂತ ಹೇಳಿದ್ರಿಂದ ಈಗೇನೋ ಸ್ವಲ್ಪ ಶುರು ಮಾಡಿರಬಹುದು. ಆದ್ರೆ 19ಕ್ಕೆ ಇದರೊಂದು ಸ್ಪಷ್ಟ ಚಿತ್ರ ಹೈಕೋರ್ಟ್ ಎದುರಿಗೆ ಬರಬೇಕು. ಇದೇ 19ಕ್ಕೆ. ಓಕೆ, ಮಾರ್ಚ್ 19. ಇನ್ನಂದ್ರೆ ಇನ್ನೊಂದು 3 ದಿವಸದೊಳಗೆ. ಓಕೆ, ಈ ಪ್ರಕರಣವನ್ನ ಬಹಳ ಹತ್ತಿರದಿಂದ ಬಲ್ಲಂಥವ್ರು ನೀವು, ಜೊತೆಗೆ ಎಷ್ಟು ಜಾಗ ಅನ್ನೋದನ್ನ ಕೂಡ ಬಹಳ ಅಕ್ಯುರೇಟ್ ಆಗಿ ಹೇಳಿದ್ರಿ. ಜೊತೆಗೆ ಆ ಶೆಡ್ ಒಳಗೆ ಈಗ ಆ ಜಾಗ ಏನಿದೆ ಆ ಗೇಟನ್ನು ಓಪನ್ ಮಾಡಿ ಒಳಗಡೆ ಈಗ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ, ಸರಿ. ಆದರೆ ಅದರ ಒಳಗಡೆ ಏನಿದೆ, HD ಕುಮಾರಸ್ವಾಮಿ ಅವರ ಅವ್ರಿಗೆ ಸೇರಿದಂಥ ಅಷ್ಟು ಜಾಗದ ಒಳಗಡೆ ಏನಿದೆ ಅನ್ನುವಂಥ ವಿಚಾರ ಹೊರಗಡೆಯಿಂದ ನೋಡೋದಕ್ಕೆ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ತೆಂಗಿನ ಮರ ಇದೆ, ತೋಟ ಇದೆ, ಜೊತೆಗೆ ಅಲ್ಲಿ ಒಂದಷ್ಟು ಕೆಲಸಗಾರರಿದ್ದಾರೆ, ಶೆಡ್ ಇದೆ ಅನ್ನೋದು. ಅಷ್ಟು ಜಾಗದಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಸರ್ ಅವರು? ಇಲ್ಲಿ ನೋಡಿ, ಈ ವಿಷಯ ತುಂಬಾ ಗಂಭೀರವಾಗಿದೆ. ಹೈಕೋರ್ಟ್ ನಿರ್ದಿಷ್ಟವಾಗಿ ಆದೇಶ ಮಾಡಿ ನಾವು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ತತ್ತಿ ಒಗೆದು ಹಲ್ಲೆ ಮಾಡ್ಲಿಕ್ಕೆಲ್ಲ ಬಂದಿದ್ರು ಅವರು. ಅವಾಗ ಒಬ್ರು ಬಂದು ಫೋನ್ ಹೇಳಿದ್ರು, ಇದು ಕುಮಾರಣ್ಣ ನಿಮಗೆ ಮಾತಾಡಬೇಕು ಅಂತ. ಅಂದ್ರೆ ಯಾರು ಕುಮಾರಣ್ಣ ಅವರು? ಅವರು SD ಕುಮಾರಸ್ವಾಮಿ ಅವರು. ನಾವು ಅವ್ರಿಗೇನೋ ಮಾತಾಡೋದಿಲ್ಲ, ನಾವು ಕೋರ್ಟ್ ಹೋಗಿದ್ದೇವೆ, ಅಲ್ಲಿ ಕೋರ್ಟಿಗೆ ಅವರು ಬರಬೇಕು. ಯಾಕಂದ್ರೆ ಈಗ ನಾವು ಬಳ್ಳಾರಿ ಇಲ್ಲಿಗಲ್ ಮೈನಿಂಗ್ ನ ಸುಪ್ರೀಂ ಕೋರ್ಟಿಗೆ ಹೋದಾಗ ಅವರು ಅಲ್ಲೇ ಹೇಳಬೇಕು, ಅಲ್ಲಿಗೆ ಬರಬೇಕು, ಅಲ್ಲಿ ಮಾತಾಡಬೇಕು. ಅದು ಬಿಟ್ಟು ಅನುಚಿತ ಪ್ರಭಾವವನ್ನ ಮಾಡಿ ಈಗ ಡಿಲೇ ಏನಾಗಿದೆ, ಇದು ಸ್ಪಷ್ಟವಾಗಿ ಹೈಕೋರ್ಟ್ಗೆ ಮನವರಿಕೆ ಆಗಿದೆ. ಅದಕ್ಕೆ ಅಲ್ಲಿ ಏನ್ ಮಾಡಿದ್ದಾರೆ ಏನಿಲ್ಲ ಇದೆಲ್ಲವನ್ನ ಹೊರಗೆ ಸ್ಪಷ್ಟವಾಗಿ ತರೋದ ಕೆಲಸ ಯಾರ್ದಿದೆ? ಅಧಿಕಾರಿಗಳದ್ದಿದೆ. ಈಗ ನಾನು ಅದರೊಳಗೆ ಹೇಳೋದು, ಅದು ಎಂದು ಕೋರ್ಟ್ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಾಗ ಆ ವಿವರಗಳಲ್ಲಿ ನಾನು ಹೋಗುದು ಸೂಕ್ತ ಅಲ್ಲ. ನಾವು ಯಾವಾಗಲೂ ಕೋರ್ಟಿನ ಒಂದು ತುಂಬಾ ಘನತೆ ಗೌರವವನ್ನ ಎಲ್ಲವನ್ನ ನಾವೇನವರು ನ್ಯಾಯವಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ನಮಗೆ ತುಂಬಾ ಏನಂತಾರೆ ಕೃತಜ್ಞರಾಗಿದ್ದೇವೆ. ಅವರು ಅದನ್ನ ತಾತ್ವಿಕ ಹಂತಿಗೆ ಒಯ್ತಾರಂತ ನಮಗೆ ಸಮಗ್ರ ವಿಶ್ವಾಸ ಇದೆ. ಅದಕ್ಕೆ ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಅಧಿಕಾರಿಗಳು ಸ್ಪಷ್ಟವಾಗಿ ಹೈಕೋರ್ಟ್ ದಲ್ಲಿ ಹಾಕ್ಲಿ, ಆ ದಾಖಲೆಗಳ ಮುಖಾಂತರ ಮಾತ್ರ ನಾವು ಮಾತಾಡೋರು. ನಿಮ್ಗೆ ಗೊತ್ತಿದೆ, ನಾವು ಸುಮ್ಮನೆ ಜನರಲ್ ಆಗಿ ಏನು ಮಾತಾಡೋದಿಲ್ಲ. ಖಂಡಿತ ಖಂಡಿತ, ರೈಟ್ ಸರ್. ಜೊತೆಲಿ ಈಗ ಕುಮಾರಸ್ವಾಮಿ ಅವರು ಹೇಳೋದೇನಂದ್ರೆ, ಎಲ್ಲ ಪ್ರಕರಣ ಇದೆಯಲ್ಲ ಇದೆಲ್ಲವೂ ಕೂಡ ದ್ವೇಷ ರಾಜಕಾರಣ ಅಂತ ಹೇಳ್ತಾರೆ. ಒಂದ್ ಕಡೆ ಯಾವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಈ ಜಾಗವನ್ನ 1984ರಲ್ಲಿ ನಾನು ತಗೊಂಡೆ, ಆಗ ನಾನು ಬಂದೇ ಇರಲಿಲ್ಲ ರಾಜಕಾರಣಕ್ಕೆ, ಆಗ ನಾನು ಸಿನಿಮಾ ಹಂಚಿಕೆದಾರನಾಗಿದ್ದೆ, ಆಗ ನನ್ನ ದುಡ್ಡಲ್ಲಿ ತಗೊಂಡಂತ ಜಾಗ ಅಂತ ಹೇಳ್ತಾರೆ. ಅದಕ್ಕೆ ದಾಖಲೆಗಳು ಅವ್ರ ಬಳಿ ಇಲ್ಲದೆ ಇದ್ರು ಕೂಡ ಈ ರೀತಿಯಾಗಿ ಹೇಳ್ತಾರಲ್ಲ, ಹಾಗಾದ್ರೆ ಎಷ್ಟು ಮಟ್ಟಿಗೆ ಸರಿ, ಎಷ್ಟು ತರ್ಕಬದ್ಧವಾಗಿದೆ ಅಂತ ಅವ್ರ ಮಾತುಗಳು? ಇಲ್ಲ, ನಿಮ್ಮ ರಿಪೋರ್ಟರು ಸ್ವಲ್ಪ ಇದ್ರ ಬಗ್ಗೆ ಶ್ರಮ ಹಾಕಿ, ದೇವನೂರು ಮಹಾದೇವರವರು ನಾನು ಇದ್ರದೊಂದು ಚಿಕ್ಕ ಪುಸ್ತಿಕೆಯನ್ನು ದಾಖಲೆಗಳು ಮಾತಾಡೋದ್ರಿಂದ ಕೇವಲ ದಾಖಲಾತಿಗಳನ್ನ ಮಾತ್ರ ಇಟ್ಟೇವೆ, ಮತ್ತೇನಿಲ್ಲ.
ಅದಕ್ಕೆ ನಿಮ್ ಯಾರಾದ್ರೂ ಒಬ್ರು ರಿಪೋರ್ಟರ್ ಇದನ್ನ ವ್ಯವಸ್ಥಿತವಾಗಿ ರಿಪೋರ್ಟ್ ಮಾಡ್ಬೇಕಂತಂದ್ರೆ ದಯವಿಟ್ಟು ನಿಮ್ಮ ಫೋನ್ ನಂಬರ್ ಗೊತ್ತಿದೆ ಅವ್ರಿಗೆ ಕಳಿಸ್ಕೊಡಿ, ಅವ್ರಿಗೆ ನಾನು ಅದನ್ನ ಕೊಡ್ತೀನಿ. ಯಾಕಂದ್ರೆ ಕೋರ್ಟ್ದಲ್ಲಿ ಇರೋ ವಿಷಯ ಏನದಲ್ಲ, ಅಥವಾ ಈವನ್ ಅದರ್ವೈಸ್ ನಾವು ನಿರ್ವಿವಾದವಾದ ದಾಖಲೆಗಳಿರ್ಲಾರ್ದೆ ಯಾವುದನ್ನು ಮಾತಾಡಿಲ್ಲ. ಈಗ ಅವ್ರು ಏನ್ ಮಾತಾಡ್ತಾ ಇದ್ದಾರೆ, ಅವ್ರು ಏನೇನು ಮಾತಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾ ಇದ್ದಾರೆ, ವಸ್ತುಸ್ಥಿತಿ ಏನಿದೆ, ಈ ಒಂದು ರಾಜಕೀಯ ಚರ್ಚೆಯೊಳಗೆ ನಮ್ಮನ್ನ ಎಳೆಬೇಡಿ. ಯಾಕಂದ್ರೆ ಅವರಿಗೆ ಏನಾದ್ರೂ ಬಡವರ ಬಗ್ಗೆ, ಸರ್ಕಾರದ ಜಮೀನಿನ ಬಗ್ಗೆ, SC ST ಏನಾದ್ರೂ ಕಿಚ್ಚಿತ್ತಾದ್ರೂ ಅವ್ರಿಗೆ ಕಳಕಳಿ ಇದ್ರೆ, ಅವರ ಮನೆತನಕ್ಕಿದ್ರೆ ಅವ್ರು ಇದನ್ನ ಎಂದೋ ಬಗೆಹರಿಸ್ಕೊಳ್ಬೇಕಾಗಿತ್ತು, ಇಲ್ಲಿವರೆಗೆ ಹೋಗ್ಬಾರ್ದಾಗಿತ್ತು, ಕಂಟೆಂಪ್ಟ್ ಆಗುವವರೆಗೆ. ಆದ್ರೆ ಹೋಗಿದೆ ಅಂದ್ರೆ ಅದು ಕೋರ್ಟಿನಿಂದ ಹೊರಗೆ ಬರಲಿ, ಆ ದಾಖಲಾತಿಗಳನ್ನ ನೀವು ವ್ಯವಸ್ಥಿತವಾಗಿ ರಿಪೋರ್ಟ್ ಮಾಡಿ, ಅವರು ಅದು ಇಂಚು ಜಮೀನು ಏನಿದೆ ಇಲ್ಲ ಅದು ವಾಪಸ್ ಬರಬೇಕು. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಹಿರೇಮಠ್ ಸರ್, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಸಾಮಾಜಿಕ ಹೋರಾಟಗಾರರಾದಂಥ SR ಹಿರೇಮಠ್ ಅವರು ಮಾತಾಡಿ ಹೇಳ್ತಾ ಇದ್ರು, ಇದು ಕೇವಲ 14ಕ್ಕೂ ಹೆಚ್ಚು ಎಕರೆ ಮಾತ್ರ ಅಲ್ಲ, ಹೈಕೋರ್ಟ್ ಕೂಡ ಹೇಳಿದೆ ಎಷ್ಟು ಎಕರೆ ಅಂತ, 71 ಎಕರೆ 30 ಗುಂಟೆ ಜಮೀನು ಅಲ್ಲಿ ಒತ್ತುವರಿ ಆಗಿರೋದು ಅನ್ನುವಂಥ ವಿಚಾರ. ಇದು ಕಾನೂನಿನಲ್ಲಿ ಹೋರಾಟದ ರೂಪದಲ್ಲಿರೋದ್ರಿಂದ ಯಾವುದೇ ವಿಚಾರಗಳನ್ನು ಹೇಳುವಂತಿಲ್ಲ, ಅದಕ್ಕಿಂತ ಹೆಚ್ಚು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಇನ್ನು ಪಬ್ಲಿಕ್ ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅವರು ಕರೆ ಮಾಡಿದ್ದಾರೆ. ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್, ಏನ್ ಹೇಳ್ತೀರಿ? ನಿಮ್ಮ ಪವರ್ ಟಿವಿಗೆ ದೊಡ್ಡ ಸಲಾಂ ಮೇಡಮ್. ಥ್ಯಾಂಕ್ ಯು ಸರ್, ಹೇಳಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ರಾಕೇಶ್ ಶೆಟ್ಟಿ ಅವ್ರಿಗೆ ಒಂದು ದೊಡ್ಡ ಸಲಾಂ. ಥ್ಯಾಂಕ್ ಯು ಸರ್, ಹೇಳಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಹೇಳ್ತಾರೆ, ಬೇರೆ ಅವರ ಕಾರ್ಯಕರ್ತರು ಹೇಳ್ತಾರೆ, ಅವಾಗಿಂದ ತಹಸೀಲ್ದಾರ್ DC ಏನ್ ಮಾಡ್ತಿದ್ರು, ಈಗೇನಿಕ್ಕೆ ಅಂತ ಹೇಳ್ತಾರೆ. ಮೈಸೂರಿನ ಒಂದು ಮೂಢ ಹಗರಣ ಯಾವಾಗ ಕೇಸ್ ನ ಇವತ್ತು ತೆಗ್ದವ್ರಲ್ಲ, ಅದಕ್ಕೇನ್ ಹೇಳ್ತಾರೆ ಮೇಡಮ್? ನಂದು 1 ಎಕರೆ 25 ಕ್ವಿಂಟಲ್ ಮಾತ್ರ ಅನ್ಬೋದಿಲ್ಲಿದ್ದೀನಿ, ಮಿಕ್ಕಿದ್ದೆಲ್ಲ ನನಗೆ ಇದ್ ಮಾಡ್ಕೊಡಿ ಅಂತ ಅವ್ರು ಹೇಳ್ತಾರೆ, ಕೇಂದ್ರ ಸಚಿವರು. ಇಲ್ಲಿ ನೋಡಿದ್ರೆ ಇವ್ರು ಈ ತರ ಮಾಡಿದ್ದಾರೆ. ಶಾಕಿಂಗ್ ಅನ್ಸುತ್ತಾ? ರಾಜ್ಯವನ್ನ ಆಳ್ದಂತವ್ರು ಇಷ್ಟೊಂದು ಎಕರೆ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ದೊಡ್ಡ ಶಾಕಿಂಗ್ ಮೇಡಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಅನೇಕರು ಕರೆ ಮಾಡಿ ಮಾತಾಡಿದ್ರು, ಅವರೆಲ್ಲರೂ ಕೂಡ ಹೇಳ್ತಾ ಇರೋದು, ಇಲ್ಲಿ ಒತ್ತುವರಿ ಆಗಿರುವಂಥ ಜಾಗ ಇದೆಯಲ್ಲ, ಇದು ಒತ್ತುವರಿ ಮಾಡ್ಕೊಂಡಿರೋರು, ಅದರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರೋರು, ಇದೆಲ್ಲ ವಿಚಾರ ಒಂದು ಕಡೆ. ಆದರೆ ನಮ್ಮ ರಾಜ್ಯವನ್ನು ಆಳಿದಂಥವರು, ಜೊತೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡುವಂಥವರು, ಜೊತೆಗೆ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳುವಂಥವ್ರು ಇಂಥ ಕೆಲಸವನ್ನು ಮಾಡಿರೋದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯದ ಜನತೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳು ಹೋಗಿ ತೆರವು ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ.